ಹೇಗೆ ಕಾಣಿಸ್ತಿದೆ ಗೊತ್ತಾ? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ಸುಚಿತ್ರಗೌಡ ಮಾತಾಡ್ತಿರೋದು. ಏನು ಟ್ರಾಫಿಕ್ ತೋರಿಸ್ತಿದ್ದೀನಿ ಅಂದ್ಕೊಂಡ್ರೆ, ಬೆಂಗಳೂರು ಜೀವನ ತುಂಬ ಈಸಿ ಅಂತ ಅಂತಿರ್ತೀರಲ್ವಾ? ಸೊ ಒಂದ್ಸಲ ಬಂದು ಈ ಟ್ರಾಫಿಕ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಮನೇಲಿ ಎಲ್ಲ ಸಾಮಾನು ಖಾಲಿಯಾಗಿತ್ತು ಅಂತ ಹೋಗ್ಬಿಟ್ಟು ಡಿಮಾರ್ಟಲ್ಲಿ ಎಲ್ಲ ಸಾಮಾನು ತೊಗೊಂಡು ಬಂದ್ವಿ. ಅದಾದ್ಮೇಲೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇತ್ತು ಅಂದ್ಬಿಟ್ಟು ಇಸ್ಕಾನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆ ರೆಡಿ ಆಗ್ತಾಯಿದ್ವಿ. ನಾನೇನೋ ರೆಡಿ ಆಯಿತು, ನಮ್ಮ ಅಕ್ಕ ಇನ್ನೂ ಮಾತ್ರ ರೆಡಿ ಆಗಿರಲಿಲ್ಲ. ಅವಳು ಆಫೀಸಿಂದ ಬಂದಿದ್ದೆ ಲೇಟು. ಸೊ ನಾನು ರೆಡಿಯಾಗಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ, ನಾನು ಸ್ಟಿಚ್ ಮಾಡಿರೋ ಡ್ರೆಸ್ನ ನಾನೇ ವೇರ್ ಮಾಡಿಕೊಂಡು ಒಂಥರ ಮುದ್ದಾಗಿ ಕಾಣಿಸ್ತಾ ಇದೆ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಚಿಕ್ಕ ವಯಸ್ಸಲ್ಲಿ ಕಿಯಾ ಅಂತ ಹತ್ಕೊಂಡು ಓಡಾಡ್ತಿದ್ದ ಶಾಲಾ ಬಾಲಿಕೆನೋ. ಮನೆಯಿಂದ ನಾನು ಅಕ್ಕಮ್ಮ 3 ಜನನೂ ಹೊರಟ್ವಿ. ಕೋಣಕುಂಟೆಗೇನೋ ಬಂದು ತಲುಪಿದ್ವಿ. ಆದರೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಎಷ್ಟೊತ್ತಿಗಾದ್ರೂ ಬಸ್ ಮಾತ್ರ ಬರ್ತಿರ್ಲಿಲ್ಲ. ಅದಕ್ಕೆ ಸೆಲ್ಫಿ ವೀಡಿಯೋ ಮಾಡ್ಕೊಂಡು ನಿಂತಿದ್ವಿ. ಅದಾದಮೇಲೆ ಪ್ರೈವೇಟ್ ಬಸ್ ಬಂತು. ಅಪರೂಪಕ್ಕೆ ದುಡ್ಡು ಕೊಟ್ಕೊಂಡು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೆ. ಏನೋ ಒಂಥರ ಅನ್ನಿಸ್ತಾ ಇತ್ತು. ಸರಿ ಆಯಿತು ಅಂದ್ಬಿಟ್ಟು ಇಸ್ಕನ್ಗೇನೋ ಬಂದ್ವಿ. ಆದರೆ ಹೊರಗಡೆನೇ ತುಂಬ ಜನ ಇದ್ದರು. ಒಳಗಡೆ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಅಂದ್ಕೊಂಡು ಮನಸಲ್ಲೇ ಬೇಗ ದರ್ಶನ ಆಗಲಿ ಅಂದ್ಕೊಂಡು ಹೊರಟ್ವಿ. ಅದಾದಮೇಲೆ ಇಲ್ಲೇನೋ ಪ್ರೋಗ್ರಾಮ್ಗೆ ಸೆಟ್ ಮಾಡ್ತಾಯಿದ್ರು. ಸರಿ ಆ ಕಡೆಯಿಂದ ಬರುವಾಗ ನೋಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ದೇವ್ರ ದರ್ಶನ ಮಾಡೋಕ್ಕೆ ಹೋದ್ವಿ. ಇದೇ ನೋಡಿ ಮಿನಿ ಇಸ್ಕಾನ್. ಈ ಕ್ಯೂ ನೋಡಿದ್ರೆ ಎಷ್ಟೊತ್ತಿಗೆ ಹೋಗಿ ತಲುಪ್ತೀನಿ ದೇವ್ರ ದರ್ಶನ ಅಂತ ಅನ್ನಿಸ್ತಿತ್ತು. ಆಮೇಲೆ ಈ ಮಗು ನೋಡುವಾಗ ನನಗೆ ಅನಿಸ್ತಿತ್ತು, ನಾನು ಯಾರೂ ಹಿಂಗೆ ಎತ್ಕೊಂಡು ಹೋಗಬಾರ್ದ ಈ ರೋಡಲ್ಲಿ ಅಂತ. ಅದಾದಮೇಲೆ ಇಲ್ಲಿ ಪಾಸ್ ತೊಗೊಂಡು ಹೋಗಬೇಕು ಅಂತ ಇತ್ತು. ಪಾಸ್ ತೊಗೊಳ್ದೇ ಹಾಗೆ ಸುಮ್ಮನೆ ಹೊರಟ್ವಿ. ಯಾರಾದರೂ ಇಟ್ಕೊಬಿಡ್ತಾರಾ, ಮುಂದೆ ಏನಾದ್ರು ಚೆಕ್ ಮಾಡ್ತಾರಾ ಅಂದ್ಕೊಂಡ್ವಿ. ದೇವ್ರದೇ ಯಾರು ಆ ಥರ ಮಾಡಲಿಲ್ಲ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ನಾನೇನೋ ದೇವ್ರ ದರ್ಶನ ಮಾಡಿದೆ, ನೀವು ದೇವ್ರ ದರ್ಶನ ಮಾಡಬೇಕಲ್ವ, ಅದಕ್ಕೆ ಹೇಗೋ ಕದ್ದು ಮುಚ್ಚಿ ವೀಡಿಯೋ ಮಾಡಿಬಿಟ್ಟೆ. ಸರಿ ಆಯಿತು ಅಂತ ಮೇಲ್ಗಡೆ ಹೊರಟೆ. ಅದು ನೋಡಿದ್ರೆ ಏನೋ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು. ಸರಿ ಅದನ್ನು ನೋಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಇಲ್ಲಂತ ಮೊದಲೇ ಇನ್ಫಾರ್ಮ್ ಮಾಡಿದರು, ಇಲ್ಲಿ ವೀಡಿಯೋ ಮತ್ತು ಫೋಟೋ ತೆಗಿಯೋಂಗಿಲ್ಲ ಅಂತ. ಆದ್ರೂ ನಿಮಗೋಸ್ಕರ ಕಷ್ಟಪಟ್ಟು ಹಾಗೆ ವೀಡಿಯೋ ಮಾಡ್ಕೊಂಡು ಹೊರಟೆ. ಲಾಸ್ಟಿಗೆ ದೇವ್ರು ತೋರ್ಸೋಕ್ಕಾಗುತ್ತಾ ಇಲ್ವೋ ಅಂತ ಗೊತ್ತಿಲ್ಲ, ಆದರೂ ಪ್ರಯತ್ನ ಪಡೋಣ ಅಂತ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು. ಸ್ವಲ್ಪ ಹೊತ್ತು ಕೂತಿದ್ದು ಕೇಳಿಸ್ಕೊಂಡು ಆರಾಮಾಗಿ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೆ. ಇಲ್ಲಿ ಪುಸ್ತಕ ಅಂತೆ, ಪರ್ಫ್ಯೂಮ್ ಅಂತೆ, ಏನೇನೋ ಮಾರ್ತಾಯಿದ್ರು. ಸರಿ ನೋಡೋಣ ಅಂತ ಅಂದ್ಬಿಟ್ಟು ಹೋದೆ. ಏನೋ ಗಂಧ ಸ್ಮೆಲ್ಲು, ಆ ಸ್ಮೆಲ್ಲು, ಈ ಸ್ಮೆಲ್ಲು ಅಂತ ಪರ್ಫ್ಯೂಮ್ ಚೆನ್ನಾಗಿ ಮಾಡ್ತಾಯಿದ್ರು. ನಮ್ಗೆ ಯಾಕಾದರೂ ಸವಾಸ ಅಂದ್ಬಿಟ್ಟು ಮುಂದೆ ಹಾಗೆ ಹೋಗ್ತಾಯಿದ್ದೆ. ನಾನೇನೋ ಹೋಗೋಣ ಅಂತ ಹೊರಟೆ. ಆದರೆ ನನ್ನ ಕಣ್ಣು ಯಾಕೋ ಕೃಷ್ಣನ ಕಡೆನೇ ಹೋಗ್ತಾಯಿತ್ತು. ಕೃಷ್ಣ ಬಾಬಾ ಅಂತ ಇದೆ, ಏಕೆಂದರೆ ರಾಧಾಕೃಷ್ಣನ ವಿಗ್ರಹ ಅಷ್ಟು ಮುದ್ದಾಗಿ ಮಾಡಿದರು. ಕೃಷ್ಣನ ವಿಗ್ರಹ ಅಂತ ಇನ್ನೂ ಮುದ್ದಾಗಿ ಮಾಡಿದರು. ಸರಿ ಆಯಿತು ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೆ. ಹೋಗ್ತಾ ಇರುವಾಗ ಪ್ರಸಾದ ಕೊಡೋದು ಕಾಣಿಸ್ತು. ಸರಿ ಆಯಿತು ಅಂದ್ಬಿಟ್ಟು ಹಾಗೆ ಪ್ರಸಾದ ಇಸ್ಕೊಂಡು ಎಕ್ಸಿಟ್ ಆಗೋಣ ಅಂತ ಹೋಗ್ತಾಯಿದ್ದೆ. ಈ ಮಗು ಯಾಕೋ ನಾನೇ ನೋಡ್ತಾ ಇತ್ತು. ನಾನೇನಾದ್ರೂ ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ನೋ ಏನೋ ಗೊತ್ತಿಲ್ಲ. ಈ ಜನದ ಮಧ್ಯೆ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲಿದ್ದಾರೆ ಅಂತ ನಾನೇನು ಹುಡುಕ್ಲಿ. ಸರಿ ಆಯಿತು ಅಂತ ಕೆಳಗಡೆ ಕೃಷ್ಣನಿಗೆ ಅಭಿಷೇಕ ಮಾಡ್ತಾಯಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ನೋಡಿಕೊಂಡು ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಮನೆಗೆ ಹೋಗೋದು ಲೇಟ್ ಆಗುತ್ತೆ, ಬಸ್ ಸಿಗಲ್ಲ ಅಂತ ಅಂದ್ಬಿಟ್ಟು